ಹಲೋ ನಮಸ್ಕಾರ, ಮತ್ತೊಂದಿಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ.ಯು.ಸಿ ರಿಸಲ್ಟ್ ಯಾವಾಗ ಬಿಡುಗಡೆ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಣದ ಬಗ್ಗೆ ಮಾಹಿತಿಯಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹೇಳ್ತಾ, ದ್ವಿತೀಯ ಪಿ.ಯು.ಸಿ ಪರೀಕ್ಷೆಯ ಮೌಲ್ಯಮಾಪನ ಪೂರ್ಣಗೊಂಡಿದ್ದು ಫಲಿತಾಂಶ ದಿನಾಂಕವೂ ಘೋಷಣೆ ಆಗಿದೆ. ಯಾವಾಗ ಘೋಷಣೆ ಆಗಿದ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಬನ್ನಿ ತಡ ಮಾಡಿದ ಸ್ಟಾರ್ಟ್ ಮಾಡೋಣ. ದ್ವಿತೀಯ ಪಿ.ಯು.ಸಿ ಪರೀಕ್ಷೆಗಳು ಫೆಬ್ರವರಿ 29ರಿಂದ ಮಾರ್ಚ್ 15ರವರೆಗೆ ಪೂರ್ಣಗೊಂಡಿದ್ದು, ಈಗ ಮೌಲ್ಯಮಾಪನವೂ ಕೂಡ ಪೂರ್ಣಗೊಂಡಿದ್ದು, ಆದರೆ ಕೆಲವು ಕಾರಣಾಂತರಗಳಿಂದ ಫಲಿತಾಂಶದ ದಿನಾಂಕವು ಮುಂದೂಡಲಾಗಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯಿಂದ ಏಪ್ರಿಲ್ 1ನೇ ತಾರೀಕಿನಂದು ಮಂಗಳವಾರ 2026ನೇ ದ್ವಿತೀಯ ಪಿ.ಯು.ಸಿ ಫಲಿತಾಂಶದ ದಿನಾಂಕವು ಘೋಷಣೆಯಾಗಿದೆ. ಫಲಿತಾಂಶದ ದಿನಾಂಕವು ಏಪ್ರಿಲ್ 9ನೇ ತಾರೀಕಿನಂದು ನಿಗದಿಯಾಗಿದೆ. ರಿಸಲ್ಟ್ ಬಂದ ಮೇಲೆ ಅದನ್ನು ಹೇಗೆ ಚೆಕ್ ಮಾಡೋದು ಕೂಡ ತಿಳಿಸ್ತೀನಿ. ಮೊದಲು ನಿಮ್ಮ ಗೂಗಲ್ನ ಓಪನ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸಿದಂತ ಟೈಪ್ ಮಾಡಿ. ನಂತರ ಅಲ್ಲಿ 2026ನೇ ಸಾಲಿನ ದ್ವಿತೀಯ ಪಿ.ಯು.ಸಿ ಫಲಿತಾಂಶ 1 ಅಂತ ಲಿಂಕ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ ನಂಬರನ್ನು ನೋಂದಾಯಿಸಿಕೊಳ್ಳಿ. ನೀವು ಯಾವ ವಿಭಾಗವನ್ನು ಆಯ್ಕೆ ಮಾಡಿದ್ದೀರಿ ಎಂದು ತಿಳಿಸಿ. ನಂತರ ಅಲ್ಲಿ ಸಲ್ಲಿಸಿ ಅಂತ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫಲಿತಾಂಶವನ್ನು ವೀಕ್ಷಿಸಬಹುದು. ನಿಮಗೆ ಹೀಗೆ ಅರ್ಥವಾಗದಿದ್ದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇನೆ, ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಸ್ಕ್ರೀನ್ ಮೇಲೆ ತೋರಿಸಿಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮಾಹಿತಿ ಕನ್ನಡ ಎಜುಕೇಷನ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸುತ್ತೇನೆ. ಥ್ಯಾಂಕ್ ಯು.